ಜಾತಿ ಗಣತಿ ವಿಚಾರವಾಗಿ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ. ಈ ವಿಚಾರವಾಗಿ ವೀರಶೈವ ಲಿಂಗಾಯತ ವೇದಿಕೆಯಿಂದ ಇವತ್ತು ಸಭೆಯನ್ನು ನಡೆಸಿ ಪ್ರೆಸ್ ಮೀಟ್ ಕೂಡ ಮಾಡಲಾಯಿತು. ನನ್ನ ಜೊತೆ ಇವತ್ತು ವೀರಶೈವ ಲಿಂಗಾಯತ ವೇದಿಕೆಯ ಅಧ್ಯಕ್ಷರಾದಂತಹ ಪ್ರದೀಪ್ ಕಂಕವಾಡಿ ಅವರು ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸಭೆ ಮಾಡಿದ್ದೀರಾ, ಜಾತಿ ಗಣತಿ ವಿಚಾರವಾಗಿ ರಾಜ್ಯದಲ್ಲಿ ಸಾಕಷ್ಟು ಗೊಂದಲ ವ್ಯಕ್ತವಾಗ್ತಾ ಇದೆ. ನೀವು ಸಭೆ ನಂತರ ಯಾವ ನಿರ್ಧಾರಕ್ಕೆ ಬಂದಿದ್ದೀರಾ? ಈ ಜಾತಿ ಗಣತಿಯನ್ನು ಮತ್ತೆ ಮರು ಶಿಫಾರಸು ಮಾಡಿ ರಾಜ್ಯದಲ್ಲಿ ಪ್ರತಿ ಮನೆಗೆ ತೆರಳಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ತೆಗೆದುಕೊಂಡು ಜಾತಿ ಗಣತಿ ಮಾಡಲೇಬೇಕನ್ನೋದು ನಮ್ಮ ಸಂಘಟನೆಯ ಆಗ್ರಹವಾಗಿದೆ. ಇನ್ನು ನಿಮ್ಮ ಶಾಸಕರು, ಲಿಂಗಾಯತ ಸಮುದಾಯದ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ, JDS, BJP ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಆದರೆ ಈ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಧ್ವನಿ ಏರಿಸ್ತಾ ಇಲ್ಲ ಅಥವಾ ಪ್ರಶ್ನೆ ಮಾಡ್ತಾ ಇಲ್ಲ ಜಾತಿ ಗಣತಿ ವಿಚಾರವಾಗಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 224 ಶಾಸಕರಲ್ಲಿ 54 ಶಾಸಕರನ್ನು ವೀರಶೈವ ಲಿಂಗಾಯತ ಸಮುದಾಯ ಕೊಟ್ಟಿದೆ. ಕಳೆದ ಎಲ್ಲ ಸರ್ಕಾರದಲ್ಲೂ ಕೂಡ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟ ಕೊಡುಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ಲುತ್ತದೆ. ಈ ಸರ್ಕಾರ ಬರಲಿಕ್ಕೂ ಮುಖ್ಯ ಪಾತ್ರವೇ ವೀರಶೈವ ಲಿಂಗಾಯತ ಸಮುದಾಯ. 39 ಶಾಸಕರನ್ನು ಕೊಟ್ಟ ಸಮುದಾಯ. ಇಂಥ ಸಮುದಾಯಕ್ಕೆ ತಾವೆಲ್ಲರೂ ಗಟ್ಟಿ ಧ್ವನಿಯಿಂದ ನಿಂತ್ಕೊಳ್ಳೇಬೇಕು. ಈ ಸಮೀಕ್ಷೆ ಅನುಷ್ಠಾನವಾದರೆ ತಾವೆಲ್ಲರೂ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಮಾಡಿ ನಮ್ಮ ಸಮುದಾಯ ನಿಮ್ಮನ್ನು ಆರಿಸ್ತಾರೋ ಅನಿಸ್ತಾ ಕೆಲಸ ಮತ್ತೆ ಮಾಡ್ತದೆ. ಈ ಸಮೀಕ್ಷೆನ ಜಾರಿ ಆಗದಂತೆ ತಾವೆಲ್ಲರೂ ನೋಡಿಕೊಳ್ಳಬೇಕಾಗಿದ್ದು ಸಮಾಜದ ಶಾಸಕರ ಮತ್ತು ಸಚಿವರ ಕರ್ತವ್ಯವಾಗಿದೆ. ನಾಳೆ 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಮಂಡನೆ ಇರುತ್ತೆ. ಅಕಸ್ಮಾತ್ ಇದು ಏನಾದರೂ ಮಂಡನೆ ಆದರೆ ಇದ್ರ ಬಗ್ಗೆ ನಿಮ್ಮ ಕ್ರಮ ಏನಾಗಿರುತ್ತೆ ಅಥವಾ ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಏನಾದರೂ ಇರುತ್ತೆ? ನಾಳೆ ಕ್ಯಾಬಿನೆಟಲ್ಲಿ ಏನಾದರೂ ಅವೈಜ್ಞಾನಿಕ ಜಾತಿ ಗಣತಿ ಇಂಪ್ಲಿಮೆಂಟೇಷನ್ ಆದರೆ ರಾಜ್ಯದಲ್ಲಿ ಉಗ್ರ ಹೋರಾಟದ ಜೊತೆಗೆ ಹಿಂದೆಂದೂ ಕಾಣದಂಥ ಘಟನೆಗಳು ನಡೆಯುವಂಥ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದಂತಾಗುತ್ತದೆ. ನೀವು ಅವೈಜ್ಞಾನಿಕವಾಗಿದೆ ಜಾತಿ ಗಣತಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಾ. ಅವೈಜ್ಞಾನಿಕ ಅನ್ನುವಂಥದ್ದನ್ನು ಹೇಗೆ ಪರಿಗಣಿಸ್ತೀರಾ? ಯಾಕಂತಂದ್ರೆ ನಿಮ್ಮ ಸಂಖ್ಯಾಬಲವನ್ನು ನೋಡಿ ಹೇಳ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಇದಕ್ಕೆ ಇದೆಯಾ ಕಾರಣ? ಈಗ ನನ್ನ ಮನೆ ಆಗಿರ್ಬೋದು ಅಥವಾ ನಮ್ಮ ಸಮುದಾಯದ ಬಂಧುಗಳ ಮನೆ ಆಗಿರ್ಬೋದು, ಯಾರ ಮನೆಗೆ ಭೇಟಿ ನೀಡಲೇ ಒಂದು AC ರೂಮಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಿರೋದು. ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಎಲ್ಲ ಸಮುದಾಯದ ಜನರು ಕೂಡ ಈ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಗೆ ಗೊತ್ತಿರಬೇಕು, ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಚಿವರು ಮತ್ತು ಶಾಸಕರೇ ಕೂಡ ಖುದ್ದಾಗಿ ಈ ಹೇಳಿಕೆನ ಕೊಡ್ತಾ ಇದ್ದಾರೆ. ಒಂದು AC ರೂಮಲ್ಲಿ ಕೂತು ಈ ಗಣತಿ ಮಾಡಲಾಗಿದೆ ಎಂದು. ಹಾಗಾಗಿ ನಾವು ಇದಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನಿಮ್ಮ ಲಿಂಗಾಯತ, ವೀರಶೈವ ಲಿಂಗಾಯತ ಇರ್ಬೋದು ಅಥವಾ ಇನ್ನೊಂದು ಲಿಂಗಾಯತ ಅನ್ನೋದ್ರಲ್ಲಿ ಇಲ್ಲೇ ಸಾಕಷ್ಟು ವಿಂಗಡೆಯನ್ನು ಮಾಡಿ ಜಾತಿ ಗಣತಿಯನ್ನು ನೀಡಲಾಗಿದೆ. ಆದರೆ ಬೇರೆ ಏನು ಮುಸ್ಲಿಂ ಸಂಘಟನೆ ಇರ್ಬೋದು ಇವುಗಳಿಗೆ ಹೋಲಿಸಿದ್ರೆ ಎಲ್ಲದನ್ನು ಒಟ್ಟುಗೂಡಿಸಿದ್ರೆ ಲಿಂಗಾಯತ ಸಮುದಾಯ ಜಾಸ್ತಿ ಸಂಖ್ಯೆ ಕಾಣಿಸ್ಕೊಳ್ಳುತ್ತೆ. ಆದರೆ ಸರ್ಕಾರ ಜಾತಿ ಗಣತಿಯಲ್ಲಿ ಬೇರೆ ಬೇರೆ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾ ಈ ಸರ್ಕಾರಕ್ಕೊಂದು ಚಾಲೆಂಜ್ ಕಟ್ತೀನಿ. 2 ಕೋಟಿಗಿಂತಲೂ ಕಡಿಮೆ ಜನಸಂಖ್ಯೆ ಏನಾದರೂ ನಾವು ಇದ್ದರೆ ನಾ ಸಮಾಜದ ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ ನಾನು. ಯಾಕಂದರೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಒಂದು ಮತಕ್ಷೇತ್ರದಲ್ಲಿ ಕನಿಷ್ಠ 35%ಗಿಂತ ಹೆಚ್ಚು ಸಮುದಾಯನ ನಾವು ಹೊಂದಿದ್ದೀವಿ. ತಾವು ಏನಾದರೂ ಉತ್ತರ ಕರ್ನಾಟಕದಲ್ಲಿ ಆಯ್ಕೆ ಆಗಬೇಕಂದ್ರೆ ನಮ್ಮ ಸಮುದಾಯದ ಓಟ್ಗಳೇ ನಿರ್ಣಾಯಕ. ನೀವು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಆಗಲೇ ಹೇಳಿದ್ರಿ, ಲಿಂಗಾಯತ ಸಮಾಜಕ್ಕೆ ಇವರಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯ ಬರೀ ಸಿದ್ದರಾಮಯ್ಯ ಸರ್ಕಾರದಿಂದ ಮಾತ್ರ ಆಗತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೇನೆ ಆಗತ್ತಾ? 1972 ನಂತರ ಕೆಲವೊಂದು ಸರ್ಕಾರಗಳಲ್ಲಿ ಅಥವಾ ಕೆಲವೊಂದು ಪಕ್ಷಗಳಲ್ಲಿ ಏನಾಗಿದೆ ಅಂದರೆ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರೇ ರಾಜಕೀಯವಾಗಿ ಮುಂದಿದ್ದಾರೆ. ಇದನ್ನು ಹತ್ತಿಕೊಂಡ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಂತ ಒಂದು ಸೋಷಿಯಲ್ ಇಂಜಿನಿಯರ್ ಅಂತ ಒಂದು ಟೀಮ್ ಇದೆ ಈ ಸರ್ಕಾರದಲ್ಲಿ. ಆ ಟೀಮ್ ಮುಖಾಂತರ 25 ವರ್ಷಗಳ ಪ್ಲ್ಯಾನ್ ಮಾಡಿ ಸಮುದಾಯದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಆಗಬೇಕನ್ನೋದೇ ಇವರೆಲ್ಲರ ಒಂದು ಪ್ರಮುಖ ಉದ್ದೇಶ.
ಈ ವಿಚಾರವಾಗಿ ಒಕ್ಕಲಿಗ ಸಮುದಾಯ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಲಿಂಗಾಯತ ಸಮುದಾಯ ಕೂಡ ವ್ಯಕ್ತಪಡಿಸ್ತಾ ಇದೆ. ಅಕಸ್ಮಾತ್ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದರೆ ಅಥವಾ ಮುಂದೆ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ ನೀವು ಎರಡೂ ಸಮುದಾಯ ಒಟ್ಟಾಗಿ ಏನಾದರೂ ಹೋರಾಟ ಮಾಡುವಂತಹ ಪ್ಲಾನ್ ಏನಾದರೂ ಇದೆಯಾ? ಸದ್ಯಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ನಿರ್ಣಯ ತೆಗೆದುಕೊಳ್ತಾ ಇದೆ ಮತ್ತು ಮಠಾಧೀಶರು ಕೂಡ ಎಲ್ಲ ಥರನೂ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ರಾಜ್ಯದಲ್ಲಿ ಇದು ಏನಾದರೂ ಅವೈಜ್ಞಾನಿಕ ಸರ್ವೆ ಇಂಪ್ಲಿಮೆಂಟೇಷನ್ ಆದರೆ ಹಿಂದೆಂದೂ ಕಾಣದಂಥ ಪ್ರತಿರೋಧವನ್ನು ಈ ಸರ್ಕಾರ ಕಾಣ್ತದೆ. ಇದಿಷ್ಟು ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿ ನಂತರ ಪ್ರದೀಪ್ ಕಂಕವಾಡಿ ಅವರು ಮಾತನಾಡಿರುವಂಥದ್ದು. ಇನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಆದ ನಂತರ ಈ ಬಗ್ಗೆ ಯಾವ ರೀತಿಯಾದಂತಹ ಕ್ರಮ ತಗೊಳ್ತಾರೆ ವೀರಶೈವ ಲಿಂಗಾಯತರು ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.